ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕೆಪಿಸಿಸಿ ಸದಸ್ಯರಾದ ಎಚ್ ಎಂ ನಡ್ಡಾ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮಾಧ್ಯಮದವರು ಇವತ್ತು ಒಂದು ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಪಕ್ಷದ ವತಿಯಿಂದ ಕಲಿಬೇಕು ಅಂತ ಹೇಳಿ ತಮ್ಮನ್ನು ಆಹ್ವಾನ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ 2023ರ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ಟಿ.ಡಿ. ರಾಜೇಗೌಡರ 201 ಮತದಲ್ಲಿ ಜಯಶಾಲಿ ಆಗಿದ್ದಾರೆ ಅಂತ ಹೇಳಿ ಅವತ್ತು ಚುನಾವಣಾ ಆಯೋಗ ಘೋಷಣೆ ಮಾಡಿತು. ಚುನಾವಣೆ ಆಯೋಗ ಘೋಷಣೆ ಮಾಡಿದ ನಂತರ ಏನು ಪರಾಜಿತ ಅಭ್ಯರ್ಥಿಯಾದ ಸನ್ಮಾನ್ಯ ಡಿ.ಎನ್. ಜೀವರಾಜ್ ಅವರು ಈ ಪ್ರಕರಣವನ್ನು ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕೋರ್ಟ್ ಮೆಟ್ಟಿಲಿನ ಹತ್ತುವ ಸಂದರ್ಭದಲ್ಲಿ ಅವರು ಒಂದು ವಿಚಾರ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಿದೆ. ನನಗೆ ಚುನಾವಣೆ ಎಲ್ಲಿ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ರಾಜೇಗೌಡರು ಚುನಾವಣೆಯಲ್ಲಿ ಅಕ್ರಮವಾಗಿ ಚುನಾವಣೆ ಗೆದ್ದಿದ್ದಾರೆ, ಕುಕ್ಕರ್ನ ಎಲ್ಲ ಮತದಾರರಿಗೆ ಹಂಚಿ ಗೆದ್ದಿದ್ದಾರೆ, ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅಂತೆಲ್ಲ ವಿಚಾರಗಳನ್ನ ಇಟ್ಟು ಅವರು ಉಚ್ಚ ನ್ಯಾಯಾಲಯಕ್ಕೆ ಬಂದರು. ಉಚ್ಚ ನ್ಯಾಯಾಲಯದಲ್ಲಿ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ರಾಜೇಗೌಡರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ತಡೆ ಆಗಬೇಕು ಅವರ ಪಿಟಿಷನ್ಗೆ ಮಾತ್ರ ಕೇಳಿದರು. ಆದರೆ ಅವತ್ತಿನ ಸುಪ್ರೀಂ ಕೋರ್ಟ್ ಇಲ್ಲ, ನಿಮಗೆ ಅವರು ಏನು ಚುನಾವಣೆಯಲ್ಲಿ ಎಣಿಕೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಮರು ಎಣಿಕೆ ಮಾಡಿ, ನಿಮ್ಮ ಮೇಲೆ ಏನು ಅಕ್ರಮ ಆಸ್ತಿ ಅಕ್ರಮ ಚುನಾವಣೆ ಮಾಡಿದ್ದಾರೆ ಅಂದರೆ ಅದು ಜೀವರಾಜರು ಸಾಬೀತುಪಡಿಸ್ಲಿ ಹೇಳಿ ಸುಪ್ರೀಂ ಕೋರ್ಟ್ ಅವತ್ತು ರಾಜೇಗೌಡರ ವಕೀಲರಿಗೆ ಮಾರ್ಗದರ್ಶನ ನೀಡಿದರು. ಅದೇ ಅಂತ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯವು ಬಂದ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯವು ಇವರ ಏನು ಮರು ಎಣಿಕೆಗೆ ಆದೇಶ ಮಾಡಿತು. ಮರು ಎಣಿಕೆ ಮಾಡುವ ಸಂದರ್ಭದಲ್ಲಿ ಆದೇಶ ಮಾಡುವ ಸಂದರ್ಭದಲ್ಲಿ 20 ದಿವಸದ ಕಾಲ ನಿಮಗಿದೆ, ಹೋಗಿ ಏನಾದರೂ ಸುಪ್ರೀಂ ಕೋರ್ಟ್ಗೆ ಸ್ಟೇ ತರದಾದ್ರೆ ಹೋಗ್ಬೋದು ಅನ್ನೋ ಮಾತನ್ನ ಉಚ್ಚ ನ್ಯಾಯಾಲಯ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಉಚ್ಚ ನ್ಯಾಯಾಲಯ ಹೇಳಿದ ಸಂದರ್ಭದಲ್ಲಿ ಇವರು ಇಲ್ಲ, ಪ್ರಾಮಾಣಿಕವಾಗಿ ಚುನಾವಣೆ ನಡೆದಿದೆ, ನನ್ನ ಅಕ್ರಮ ಆಸ್ತಿ ಸಾಬೀತುಪಡಿಸಲಿಕ್ಕೆ ಈಗಾಗಲೇ ಕೋರ್ಟ್ ಅವರಿಗೆ ಹೇಳಿದ್ರಿಂದ ನಾನು ಅದನ್ನು ಏನು ವಿಚಾರ ತಡೆ ಹಾಕೋದಿಲ್ಲ, ಎಣಿಕೆ ಸರಿಯಾಗಿ ಆಗಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಕೋರ್ಟಿಗೆ ಹೋಗಿ ತಡೆ ತರುವುದಿಲ್ಲ ಅನ್ನೋ ಮಾತನ್ನ ಟಿ.ಡಿ. ರಾಜೇಗೌಡರು ಹೇಳಿದರು. ಅದರಂತೆ ಮೊನ್ನೆ ನಡೆದಂಥ ಏನು ಮರು ಎಣಿಕೆಯಲ್ಲಿ ನಮಗೆ ಸಂಪೂರ್ಣ ಸಂಶಯ ಇದೆ. ಇಲ್ಲಿ ಚುನಾವಣಾ ಆಯೋಗ ಸಂಪೂರ್ಣ ಒಂದು ಸೈಡಿನ ಎಣಿಕೆಯನ್ನು ಮಾಡಿದ ರೀತಿಯಲ್ಲಿ ಎದ್ದು ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ನನಗೆ ಟಿ.ಡಿ. ಅವರಿಗೆ 2023ರಲ್ಲಿ ಏನು ಪೋಸ್ಟಲ್ ವೋಟಲ್ಲಿ ಬಂದಂಥದ್ದು ಒಟ್ಟು 565 ವೋಟು, ಸನ್ಮಾನ್ಯ ಜೀವರಾಜ್ ಅವರಿಗೆ 671 ಮತ ಪೋಸ್ಟಲ್ ವೋಟ್ ಆಗಿ ಬಂದಿತ್ತು. 2023ರಲ್ಲಿ ತಿರಸ್ಕಾರಗೊಂಡ ಮತ 279. ನಾವು ಇದು ಅವತ್ತಿನ ವಾಸ್ತವಾಂಶ. ನಾವು ಮೊನ್ನೆ 2ನೇ ತಾರೀಕು ಮರು ಎಣಿಕೆ ಮಾಡುವ ಸಂದರ್ಭದಲ್ಲಿ ನಾವು ಏನು ಮತಗಳನ್ನ ಇಟ್ಟ ಸ್ಟ್ರಾಂಗ್ ರೂಮ್ಗೆ ಹೋದ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮಿನ ಏನು ಮತಗಳ ಪೆಟ್ಟಿಗೆ ಇತ್ತು, ಆ ಪೆಟ್ಟಿಗೆಯ ಏನು ಬೀಗಗಳು ತೆರೆದಿತ್ತು. ಆ ಸಂದರ್ಭದಲ್ಲಿ ನಾವು ಏನು ಎಲೆಕ್ಷನ್ ಆಫೀಸರ್ ಆಗಿ ಇಲ್ಲಿಗೆ ಬಂದಂಥ ಹೊರ ರಾಜ್ಯದ ಅಧಿಕಾರಿಯ ಮುಂದೆ ನಮ್ಮ ಈ ವಿಚಾರವನ್ನು ಮಂಡಿಸಿದ್ವಿ. ನೋಡಿ, ಇವತ್ತು ಏನು ಸ್ಟ್ರಾಂಗ್ ರೂಮ್ ಇದ್ದಂಥ ಮತಪೆಟ್ಟಿಗೆಯ ಓಪನ್ ಆಗಿರೋದ್ರಿಂದ ಬೀಗ ಹೊಡೆದಿದ್ದೇನೋ ಅಕ್ರಮ ಆಗಿರ್ಬೋದು ಹೇಳಿ ನಾವು ಶಂಕೆಯನ್ನು ವ್ಯಕ್ತಪಡಿಸಿದ್ವಿ. ನಾವು ಆ ಸಂದರ್ಭದಲ್ಲಿ ಚುನಾವಣೆ ಎಣಿಕೆ ಆಗಬಾರ್ದು ಅಂತ ನಾವು ಒತ್ತಾಯ ಮಾಡಿದ್ವಿ. ಆ ಸಂದರ್ಭದಲ್ಲಿ ಪರಾಜಿತ ಅಭ್ಯರ್ಥಿ ಡಿ.ಎನ್. ಜೀವರಾಜ್ ಅವರು ಅಲ್ಲೇ ಇದ್ದರು. ಅವರು ಯಾವುದೇ ರೀತಿಯ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ನಮಗೆ ಮತ್ತೆ ಸ್ಟ್ರಾಂಗ್ ರೂಮಿನ ಏನು ಬಾಕ್ಸ್ ಡ್ಯಾಮೇಜ್ ಆಗಿರೋ ಬಗ್ಗೆ ಸನ್ಮಾನ್ಯ ಜೀವರಾಜ್ ಅವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಅವಾಗಲೇ ನಮಗೆ ಸ್ವಲ್ಪ ಅನುಮಾನ ಕಾಣಿತು. ನಾವು ಆದರೂ ಒತ್ತಾಯ ಮಾಡಿದ್ವಿ, ಈ ಎಣಿಕೆ ನಾವು ಒಪ್ಪೋದಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಎಣಿಕೆಯನ್ನು ಮಾಡಲೇಬೇಕು, ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಚುನಾವಣಾಧಿಕಾರಿಗಳು ಎಣಿಕೆಯ ಸ್ಟ್ರಾಂಗ್ ರೂಮ್ನಿಂದ ಎಣಿಕೆ ಬೂತಿನ ಅಲ್ಲಿಂದ ಬೂತಿನ ಐಡೆಂಟಿಟಿ ಕಾರ್ಯಕ್ರಮ ತಂದರು. ಆ ಸಂದರ್ಭದಲ್ಲಿ ನಮಗೆಲ್ಲ ಅನುಮಾನ ಇದ್ದಿದ್ದು 279 ವೋಟ್ ಏನು ತಿರಸ್ಕಾರಗೊಂಡಿದೆ, ಆ ತಿರಸ್ಕಾರಗೊಂಡ ವೋಟಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇರ್ಬೋದು ಅನ್ನೋ ಹೆದರಿಕೆ ನಮಗಿತ್ತು. ಆದರೆ 279 ವೋಟಲ್ಲಿ ಸುಮಾರು 12 ಬ್ಯಾಲೆಟ್ ಪೇಪರ್ಗಳು ಕಾಣೆಯಾಗಿತ್ತು. ಇದು ಕಾಣೆ ಮಾಡಿದ ಅಧಿಕಾರಿಗಳು ಯಾರು, ಇದಕ್ಕೆ ಜವಾಬ್ದಾರರು ಯಾರು ಅಂತ ಕೇಳುವ ಸಂದರ್ಭದಲ್ಲಿ ಅದಕ್ಕೂ ಅವತ್ತಿನ ಚುನಾವಣಾಧಿಕಾರಿ, ಚುನಾವಣಾ ಕೇಂದ್ರ ಮತ್ತು ರಾಜ್ಯದ ಚುನಾವಣಾ ಆಯೋಗಗಳು ಒಂದು ಸೈಡಿನ ಡಿಸಿಷನ್ ತೊಗೊಳ್ತಾರೆ ನಮ್ಗೆ ಕಾಣ್ತಾರೆ. 279 ಮಾತ್ರ ನಮಗೆ ಅಲ್ಲಿ ಬ್ಯಾಲೆಟ್ ಪೇಪರ್ಗಳು ಇತ್ತು.
ಆ ಸಂದರ್ಭ ನಾವು ವಿರೋಧ ಮಾಡಿದಾಗೆಲ್ಲ 279 567 ನಾವು ಎಣಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಆ ಎಣಿಕೆಯಲ್ಲೂ ಸಹ ರಾಜೇಗೌಡರಿಗೆ 2 ಮತ ಜಾಸ್ತಿ ಬಂತು. ಆಗ ಸನ್ಮಾನ್ಯ ಇನ್ನೊಬ್ಬ ಈ ಕ್ಷೇತ್ರದ ಪರಾಜಿತ ಸುಧಾಕರ್ ಶೆಟ್ಟರು ಹೊರಗೆ ಬಂದು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ರು, ನೀವೆಲ್ಲ ನೋಡಿದ್ದೀರಿ, ಇಲ್ಲೆಲ್ಲ ಯಾವ ವ್ಯತ್ಯಾಸವನ್ನು ಚುನಾವಣೆಯಲ್ಲಿ ಆಗೋದಿಲ್ಲ. ಯಾಕೆಂದ್ರೆ ನಮ್ಗೆ ಎಲ್ಲರೂ ಅನುಮಾನ ಇದ್ದಿದ್ದು ಆ ತಿರಸ್ಕೃತಗೊಂಡ ಮತದ ಮೇಲೆ ಆ ಮತ ಸರಿಯಾಗಿದೆ ಅನ್ನೋ ಮಾತನ್ನ 2 ಮತ ರಾಜೇಗೌಡರಿಗೆ ಹೆಚ್ಚು ಬಂದಿದೆ ಅನ್ನೋ ಮಾತನ್ನು ಹೇಳಿದರು. ಆಗ ನಾವೆಲ್ಲ ತಿಳಿದು ನಾವು ವಿಜಯೋತ್ಸವವನ್ನು ಆರಂಭ ಮಾಡಿದ್ವಿ. ಆ ಸಂದರ್ಭ ನಮ್ಗೆಲ್ಲ ಇದ್ದಿದ್ದು ಅವರು ಫಸ್ಟ್ ಕೋರ್ಟಿನ ಕೇಳಿದ್ದೆ 279 ಮತದಲ್ಲೇ ನನಗೆ ನನ್ನ ಮತ ಇದೆ ಅನ್ನೋ ಮಾತನ್ನ ಜೀವರಾಜ್ ವಾದ ಮಾಡ್ತಾ ಇದ್ರು ಅವರ ವಕೀಲರು. ಆಗ 279 ಮತದಲ್ಲಿ 267 ಮತ ಏನದು ಸಿಕ್ತು, ಬ್ಯಾಲೆಟ್ ಸಿಕ್ತು, ಅದು ಯಾವಾಗ ರಾಜೇಗೌಡ ಪರ ಅದು ತಿರಸ್ಕೃತಗೊಂಡ ಮತ ಅಂತ ನಿರ್ಧಾರ ಆಯಿತು, ಆಗ ಕಾಂಗ್ರೆಸ್ ಪಕ್ಷ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜೀವರಾಜ್ ಅವರು ಇನ್ನೂ 1540 ಮತ ಏನು ಹೊಂದಿತ್ತು, ಆ ಮತವನ್ನು ಎಣಿಕೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದರು. 1540 42 ಓಟು ವ್ಯಾಲ್ಯೂಬಲ್ 1542 ಮತವನ್ನು ಎಣಿಕೆ ಮಾಡುವ ಸಂದರ್ಭದಲ್ಲಿ ನಾವು ಅದನ್ನು ಅಬ್ಜೆಕ್ಷನ್ ಮಾಡಿದ್ವಿ. ಯಾಕೆ ಅಬ್ಜೆಕ್ಷನ್ ಮಾಡಿದ್ವಿ ಅಂದ್ರೆ, ಏನು ಕೋರ್ಟ್ ಹೇಳಿತ್ತು, 279 ಮತದಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡ್ರೆ ನೀವು 1542 ಓಟನ್ನ ಮತ ಎಣಿಕೆ ಮಾಡಿ ಅನ್ನೋ ಮಾತನ್ನ ಕೋರ್ಟಿನ ಆದೇಶದಲ್ಲಿತ್ತು. ಮಾಡ್ಲಿಕ್ಕೆ ಹೇಳಿತ್ತು. ಆದ್ರೆ 279 ಮತ ಏನಾದ್ರೂ ಅದು ಸಿಂಧು ಅಂತಾಗಿದ್ರೆ ಇದಕ್ಕೆ ನೀವು ಮತ ಎಣಿಕೆ ಮಾಡಬೇಕು ಅನ್ನೋ ಮಾತರದಲ್ಲಿ ಅಡ್ಡಗೋಡೆ ಮೇಲೆ ಒಂದು ಆದೇಶವನ್ನು ಹೈಕೋರ್ಟ್ ಕೊಟ್ಟಿತ್ತು. ತದನಂತರ ಜೀವರಾಜ್ ಅವರು ಒತ್ತಾಯಪೂರ್ವಕವಾಗಿ ಆ ಮತವನ್ನು ಎಣಿಕೆ ಮಾಡಿಸಿದ್ರು. ಎಣಿಕೆ ಮಾಡುವ ಸಂದರ್ಭದಲ್ಲಿ ನಮಗೆ ಆಶ್ಚರ್ಯ ಆಗಿತ್ತು. ನಾವೆಲ್ಲ ತಿಳಿದ್ವಿ 1-2 ಮತಗಳು ಮಾತ್ರ ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ 10 ಮತ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಯೋಚನೆ ಮಾಡಿದ್ವಿ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ, ಅವತ್ತು ಯಾರು ಅದನ್ನು ತಿದ್ದಿದ್ರು ಅಂತ ಗೊತ್ತಿಲ್ಲ, ಅದು ತನಿಖೆ ಆಗಿ ಒತ್ತಾಯ ಮಾಡ್ತಿದ್ದೇವೆ. ಅವತ್ತು ಸುಮಾರು 258 ಮತ ರಾಜೇಗೌಡರಿಗೆ ಬಂದಂತ ಮತ ತಿರಸ್ಕಾರಗೊಂಡು ಇಲ್ಲಿ ಅನುಮಾನ ಸೃಷ್ಟಿಯಾಗಿದೆ. ಅದಕ್ಕೆ 3 ಬಣ್ಣ ಇಂಕಿನಲ್ಲಿ 3 ಬಣ್ಣದ ಇಂಕಿನಲ್ಲಿ ಮತ್ತೊಬ್ಬರಿಗೂ ರೇಪ್ ಈಗ 562 ಮತ ಏನು ರಾಜೇಗೌಡರಿಗೆ 2023ರಲ್ಲಿ ಏನು ಅಧಿಕೃತವಾದ ಪೋಸ್ಟಲ್ ವೋಟ್ ಬಂದಿತ್ತೋ ಆ ಮತದಲ್ಲಿ 258 ಮತಗಳು ತಿರಸ್ಕಾರಗೊಂಡಿದೆ. ಅದರಲ್ಲಿ ಸುಧಾಕರ್ ಶೆಟ್ಟಿಗೆ ಬಂದಂತ ಮತ ತಿರಸ್ಕಾರಗೊಂಡಿಲ್ಲ. ಸನ್ಮಾನ್ಯ ಡಿ.ಎ. ಜೀವರಾಜ್ ಅವರಿಗೆ ಮತ ಬಂದಿದ್ದಲ್ಲಿ ತಿರಸ್ಕಾರಗೊಂಡಿಲ್ಲ. ರಾಜೇಗೌಡರಿಗೆ ಬಂದಂತ 562 ಮತದಲ್ಲಿ 258 ಮತ ತಿರಸ್ಕಾರಗೊಂಡಿದ್ದು ಹೇಗೆ? ಅವತ್ತು ಬಿಜೆಪಿಯ ಏಜೆಂಟ್ಗಳು ಅಲ್ಲಿ ಇರಲಿಲ್ವಾ? ಸುಮಾರು 4 ಅಭ್ಯರ್ಥಿಗಳು ಸುಮಾರು 8ರಿಂದ 12 ಜನ ಆ ಮತವನ್ನ ವೀಕ್ಷಣೆ ಮಾಡಿದ್ದಾರೆ. ಅವತ್ತಿನ ಅಧಿಕಾರಿಯಾದಂತ ವೇದಮೂರ್ತಿ ಅವರು ಅದನ್ನು ನೋಡಿದ್ದಾರೆ, ತೋರಿಸಿದ್ದಾರೆ, ಇದು ಸಿಂಧು ಇದೆ ಅಂತ ಆದ್ಮೇಲೆ ಹಾಕಿದ್ದಾರೆ. ರಾಜೇಗೌಡರಿಗೆ ಏನು ಪ್ರಥಮವಾಗಿ 279 ತಿರಸ್ಕಾರಗೊಂಡ ಮತಗಳು ಒಂದು ಭಾಗದಲ್ಲಿ ಇದ್ರೆ ಅದು ತಿರಸ್ಕಾರಗೊಂಡ ಮತವಾಗಿಯೇ ಹೋಗಿದೆ. ರಾಜೇಗೌಡರಿಗೆ ಬಂದಂತ 562 ಓಟಲ್ಲಿ ಇನ್ನೂ 258 ಮತಗಳು ಹೇಗೆ ತಿರಸ್ಕಾರಗೊಂಡು ಇಲ್ಲಿ ಅನುಮಾನ. ನಾವು ಈ ಸಂದರ್ಭದಲ್ಲಿ ನಾವು ಚುನಾವಣಾ ಆಯೋಗವನ್ನ ಒತ್ತಾಯಿಸ್ತೇವೆ. ಇದು ನ್ಯಾಯಬದ್ಧವಾದ ಚುನಾವಣೆ ಎಣಿಕೆ ಆಗಲಿಲ್ಲ. ಇದು ಕೇಂದ್ರ ಸರ್ಕಾರದ ಒತ್ತಡದ ಮೇರೆಗೆ ರಾಜ್ಯದ ಚುನಾವಣಾ ಆಯೋಗ ಇಲ್ಲಿ ಕೆಲಸ ಮಾಡಿದೆ. ಇಲ್ಲಿ ಯಾವಾಗ ಏನು ಮಹಾರಾಷ್ಟ್ರದಿಂದ ಬಂದಂತ ಚುನಾವಣಾ ಅಧಿಕಾರಿ ಇದನ್ನ ನೋಡಿದಾಗ ಇಲ್ಲಿ ಲೋಪ ಆಗಿದೆ ಅಂತ ತಿಳಿದು ಅವ್ರ ಸ್ಥಳದಲ್ಲೇ ನೀವು ಅವರ ಘೋಷಣೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡಿತ್ತು. ಆದ್ರೆ ಆ ಬಂದಂತ ಅಧಿಕಾರಿ ಇಲ್ಲಿ ಘೋಷಣೆ ಮಾಡಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಮತ ಬ್ಯಾಲೆಟ್ ನಲ್ಲಿ ಲೋಪ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಂತ ಅಧಿಕಾರಿ ಆ ಸಂಬಂಧಪಟ್ಟಂತ ಏನು ಯಾವತ್ತು ಪೋಸ್ಟಲ್ ವೋಟಲ್ಲಿ ಬಂದಂತ ಅಧಿಕಾರಿಗಳು ರೈಟ್ ಮಾರ್ಕ್ ಹಾಕಿದ್ರು. ಇನ್ನೊಂದು ರೈಟ್ ಮಾರ್ಕ್ ಇದ್ದು ಬಣ್ಣದ ಇಂಕಿನ ಬದಲಾವಣೆ ಇದೆ. ಇವೆಲ್ಲ ಕಾರಣದಿಂದ ಇಲ್ಲಿ ನೇರವಾಗಿ ಜೀವರಾಜ್ರವರು ಯಾವುದೋ 2023 ಚುನಾವಣೆಯಲ್ಲಿ ಅವರ ಸರ್ಕಾರದಲ್ಲಿ ಇತ್ತು. ಅವರು ಹಾಕಿ ಬಂದಂತ ಜಿಲ್ಲಾಧಿಕಾರಿಯಾದಂತ ರಮೇಶ್ ಅವರಿದ್ರು, ಅವರ ಆದಂತ ವೇದಮೂರ್ತಿ ಅವರಿದ್ರು. ಇಲ್ಲೆಲ್ಲೋ ಇವ್ರು ಯಾರೋ ಇದರಲ್ಲಿ ಪಿತ್ತೂರಿ ಮಾಡಿದ್ದಾರೆ ಅನ್ನೋ ಒಂದು ದೊಡ್ಡ ಮಟ್ಟದ ಅನುಮಾನ ಕಾಂಗ್ರೆಸ್ ಪಕ್ಷಕ್ಕಿದೆ. ಇವತ್ತು ವೋಟ್ ಚೋರಿ ಮಾಡ್ತಿದ್ದಾರೆ. ಇದು ವೋಟ್ ಚೋರಿ ಅಲ್ಲ, ಇದು ವೋಟ್ ಡಕಾಯಿತಿ ಆಗಿದೆ. ಅದಕ್ಕೋಸ್ಕರ ನಾವು ನಿನ್ನೆ ಹೋಗಿ
ಚಿಕ್ಕಮಗಳೂರು ರೂರಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಅದ್ರ ಮೇಲೆ FIR ಆಗಿದೆ. ನಾವು ರಾಜೇಗೌಡರು ಅವಕಾಶ ಇತ್ತು 20 ದಿವಸ ಅವರಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತರೋದಕ್ಕೆ, ಆದರೂ ಅವ್ರು ತರಲಿಲ್ಲ. ಯಾಕೆಂದ್ರೆ ನಾನು ನ್ಯಾಯಯುತವಾಗಿ ಗೆದ್ದಿದ್ದೀನಿ ಅನ್ನೋ ಒಂದು ಧೈರ್ಯ ಅವರಿಗಿತ್ತು. ಆದರೆ FIR ಆದ ತಕ್ಷಣ ಜೀವರಾಜ್ ಅವರು ಹೈಕೋರ್ಟ್ ಅಲ್ಲಿ ಆ FIR ಮೇಲೆ ತಡೆ ತರಲಿಕ್ಕೆ ಯಾಕೆ ಹೋದ್ರು? ಅವರು ಪ್ರಾಮಾಣಿಕರಾಗಿದ್ರೆ ಆ ತಡೆ ಆಗಲಿ, ತನಿಖೆ ಆಗಲಿ. ರಾಜೇಗೌಡರು ತಪ್ಪು ಮಾಡಿದ್ರೆ ರಾಜೇಗೌಡರು ಜೈಲಿಗೆ ಹೋಗಿ, ಇಲ್ಲ ತಾವು ಜೈಲಿಗೆ ಹೋಗ್ಬೇಕಾಗ್ತದೆ. ಅದ್ರಲ್ಲಿ ಏನು ಮಾತಿಲ್ಲ. ನೀವು ಸ್ಟೇ ತರುವಂತ ಅಗತ್ಯ ಏನಿದೆ? ಈ ಸ್ಟೇಗೆ ನೀವು ಅಪ್ಲೈ ಮಾಡಿದ್ರೆ ಅಷ್ಟೇ ಸ್ಟೇ ಸಿಗುತ್ತೆ FIR ಮೇಲೆ. ನೀವು ಪ್ರಾಮಾಣಿಕರಾಗಿ ಮತದಲ್ಲಿ ಗೆದ್ದಿದ್ರೆ ನೀವು ಹೈಕೋರ್ಟ್ಗೆ ಸ್ಟೇ ತರಲಿಕ್ಕೆ ಯಾಕೆ ಹೋದ್ರಿ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಪಕ್ಷ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ. ಹಾಗಾಗಿ ಏನು ಇನ್ನೊಂದು ಈ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಚುನಾವಣಾ ಆಯೋಗ 2 ತರದ ಒಂದು ಸ್ಟ್ಯಾಂಡ್ಗಳನ್ನ ತಗೊಳುತ್ತೆ. ಇವತ್ತು ಗಾಯತ್ರಿ ಶಾಂತೇಗೌಡರ ಚುನಾವಣೆಯಲ್ಲಿ ಈಗಾಗಲೇ ಚುನಾವಣೆಯ ಫಲಿತಾಂಶ 100ಕ್ಕೆ 100 ಬಂದಿದೆ ಗಾಯತ್ರಿ ಶಾಂತೇಗೌಡರ ಪರವಾಗಿ. ಆದರೆ ಚುನಾವಣೆಯ ಫಲಿತಾಂಶವನ್ನು ಪ್ರಕಟ ಮಾಡೋದು ಹೈಕೋರ್ಟ್ ಅಂತ ಹೇಳಿ ನೀವು ಇದರಲ್ಲಿ ಏನು ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟಿಗೆ ಕಳಿಸಬೇಕು ಅಂತ ಹೇಳಿ ಹೈಕೋರ್ಟಿಂದ ಆದೇಶ ಆಗಿದೆ. ಹಾಗಾದ್ರೆ ರಾಜೇಗೌಡರಿಗೆ ಒಂದು ಸಂವಿಧಾನದಲ್ಲಿ ಬದುಕಿದರು, ಅಥವಾ ಗಾಯತ್ರಿ ಶಾಂತೇಗೌಡರು ಪ್ರಾಣೇಶ್ ಪ್ರಕರಣದಲ್ಲಿ ಒಂದು ಸಂವಿಧಾನ ಇತ್ತು, ಅಥವಾ ಒಂದು ಚುನಾವಣಾ ಅಥವಾ 2 ಚುನಾವಣಾ ಆಯೋಗಗಳಿಗೆ ಇದಲ್ವೋ ಅನ್ನೋ ಪ್ರಶ್ನೆಗಳನ್ನ ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಲಿಕ್ಕೆ ಮಾಡುತ್ತೆ. ನಾವು ಸಂಪೂರ್ಣ ನಮಗೆ ಹೈಕೋರ್ಟ್ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಹೈಕೋರ್ಟಿನ ಮೇಲೆ ನಮಗೆ ನಂಬಿಕೆ ಇದೆ. ನಾವು ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. 5 ಬಂಡು ಅಂದ್ರೆ 25 3 ಬಂಡಿತ್ತು, ಮತ್ತೆ 7 ಮತ ಇರುವಂತದ್ದು 170 ಮತ ಇರುವಂತ ಒಂದು ಬಂಡಿತ್ತು. 170 ಬಂಡಲ್ಲಿ ಒಂದೇ ಬಂಡು ಮಾಡಿದೆ. ಆ ಬಂಡಲ್ಲಿ ಸಂಪೂರ್ಣ ರಾಜೇಗೌಡರಿಗೆ ಮತ್ತೆ ತಿರಸ್ಕಾರಗೊಂಡಿದೆ. ಇಲ್ಲಿ ಪುನಃ ಅನುಮಾನ ಸೃಷ್ಟಿಯಾಗುತ್ತೆ. 170 ಮತದಲ್ಲಿ ಒಂದು ಮತನೂ ಜೀವರಾಜ್ಗೆ ತಿರಸ್ಕಾರಗೊಳ್ಳೋದಿಲ್ಲ, ಅಥವಾ ಸುಧಾಕರ್ ಶೆಟ್ಟಿಗೆ ತಿರಸ್ಕಾರಗೊಳ್ಳೋದಿಲ್ಲ, ರಾಜನಿಗೆ ತಿರಸ್ಕಾರಗೊಳ್ಳೋದಿಲ್ಲ, ನಾರಾಯಣನಿಗೆ ತಿರಸ್ಕಾರಗೊಳ್ಳೋದಿಲ್ಲ. ಅವರೆಲ್ಲ ಅವತ್ತಿನ ಅಭ್ಯರ್ಥಿಗಳು, ಅವ್ರು ಯಾರಿಗೂ ತಿರಸ್ಕಾರಗೊಳ್ಳೋದಿಲ್ಲ. ರಾಜೇಗೌಡರದ್ದೇ 170 ಕೊಟ್ಟು ಒಂದೇ ಬಂಡಲ್ಲಿ ಹೇಗೆ ತಿರಸ್ಕಾರಗೊಂಡು? ಇದರಲ್ಲಿ ಯಾರ ಕೈವಾಡ ಇದೆ? ಅವತ್ತಿನ ಜಿಲ್ಲಾಧಿಕಾರಿ, ಚುನಾವಣಾಧಿಕಾರಿ, ಜಿಲ್ಲಾಧಿಕಾರಿ ರಮೇಶ್ ಅವರ ಕೈವಾಡ ಇದೆ ಅಂತ ಅನುಮಾನ ಇದೆ. ಅವತ್ತಿನ ಆಳುವಾದಂತಹ ವೇದಮೂರ್ತಿ ಮೇಲೆ ನಮಗೆ ಅನುಮಾನ ಇದೆ. ಇವ್ರನ್ನ ಇವತ್ತೇನು FIR ಆಗಿದೆ, FIR ಮೂಲಕ ಕಾನೂನಿನ ರೀತಿ ಕ್ರಮ ಕೊಟ್ಟರೆ 100ಕ್ಕೆ 100 ಸತ್ಯ ಹೊರಬಿಡುತ್ತೆ. ಹಾಗಾಗಿ ಈ ತರದ ಪ್ರಜಾಪ್ರಭುತ್ವದಲ್ಲಿ ಈ ಚುನಾವಣೆಗಳನ್ನ ಈ ತರ ಗೆಲ್ಲುವಂತ ವಾಮ ಮಾರ್ಗವನ್ನ ಜೀವರಾಜ್ ಬಳಕೆ ಮಾಡ್ತಾರೆ, ಅತ್ಯಂತ ದುರಂತ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಾವು ಜೀವರಾಜ್ ಅವರನ್ನ ಅಥವಾ ಬಿಜೆಪಿ ಪಕ್ಷವನ್ನ ಒತ್ತಾಯಿಸ್ತೇವೆ. ರಾಜೇಗೌಡ ಏನಾದ್ರು ಅವತ್ತು ಈ ತರ 258 ಓಟನ್ನ ಡಬಲ್ ಟಿಕ್ ಆಗಿದ್ದನ್ನ ಅವ್ರು ಅನ್ನ ಓಟು ಅಂತ ಏನಾದ್ರು ಮಾಡಿದ್ರೆ ಅದ್ರ ಮೇಲೂ ತನಿಖೆ ಮಾಡಿಸ್ತೀವಿ. ನಾವೇನಾದ್ರೂ ವಿರೋಧ ಮಾಡೋದಿಲ್ಲ. ಆ ತನಿಖೆನ ಬೇಕಾದ್ರೆ ಕೇಂದ್ರದ ಚುನಾವಣಾ ಆಯೋಗದ ಮೂಲಕ ಇಲ್ಲಿಯ ಲೋಕಸಭಾ ಸದಸ್ಯರು, ಇಲ್ಲಿಯ ಕೇಂದ್ರ ಸಚಿವರು ಒತ್ತಾಯ ಮಾಡಿ ಅಲ್ಲಿಂದ ತರಿಸ್ತೀವಿ. ಅವತ್ತಿಗೆ ಇವತ್ತು ಕೇಂದ್ರದ ಚುನಾವಣಾ ಆಯೋಗ ಮತ್ತು ಚಿಕ್ಕಮಗಳೂರಿನಲ್ಲಿ ಕೂತು ತನಿಖೆ ಮಾಡಿ. ರಾಜೇಗೌಡರು 3 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. ಒಂದ್ ವೇಳೆ ರಾಜೇಗೌಡರು ತಪ್ಪು ಮಾಡಿದ್ರೆ ತಪ್ಪು ಅಂತ ನಾವು ಹೇಳ್ತೇವೆ, ಅದರಲ್ಲೇನು ಮಾತಿಲ್ಲ. ಯಾಕೆ ಯಾವ ಕೇಂದ್ರ ಸರ್ಕಾರದ ಕೇಂದ್ರದ ನಾಯಕರುಗಳು ಮಾತಾಡೋದಿಲ್ಲ? ಯಾಕೆಂದ್ರೆ ಇಲ್ಲಿ ಅಕ್ರಮವಾಗಿದೆ ಅಂತ ಅವ್ರಿಗೂ ಗೊತ್ತು. ಯಾಕೆಂದ್ರೆ 258 ಕೊಟ್ಟು ಯಾವುದೇ ಕಾರಣಕ್ಕೆ ಇನ್ಮೇಲೆ ಆಗಿದ್ದ ಕೊಟ್ಟನ್ನ ವ್ಯಾಲಿಡ್ ಕೊಟ್ಟು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಆಗಿದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ನಾವು ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗ, ಕೇಂದ್ರ ಮತ್ತು ರಾಜ್ಯದ ಚುನಾವಣಾ ಆಯೋಗಗಳು ಒಂದು ಸೈಡ್ ಬಿಜೆಪಿಯ ಕೇಂದ್ರ ಸರ್ಕಾರ ಹೇಳಿದ ರೀತಿಯಲ್ಲಿ ನಡವಳಿಕೆ ಮಾಡ್ತಿದೆ. ಇದನ್ನು ನಾವು ಖಂಡಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ. ಅದು ಸರಿ ಇದೆ. ಅವತ್ತು 117 ಮತದಲ್ಲಿ ಪೋಸ್ಟಲ್ ವೋಟ್ ಅನ್ನು ಲೀಡ್ ಇದ್ರು. ಆ ಲೀಡ್ ಇಲ್ಲಿದೆ. ಆದ್ರೆ ರಾಜೇಗೌಡರು ಬಂದಿದ್ದ ವೋಟ್ ಮಾತ್ರ ಕಡಿಮೆ ಆಗಿದೆ. ಅದು ಮಾತ್ರ ತಿದ್ದಿದ್ದಾರೆ ಅಂತ ನಿಮ್ಮ ಆರೋಪ, ನಿಮ್ಮ ಅನುಮಾನ? ಅನುಮಾನದ ಫಲಿತಾಂಶ. ಮತ್ತೊಂದು ಗಂಭೀರ ಆರೋಪ ಅಂದ್ರೆ ಜೀವರಾಜ್ ಅವರು 15 ದಿವಸದಿಂದ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಿದ್ರು. 50 ಮತದಲ್ಲಿ ನಾನು ಗೆಲ್ತೇನೆ ಅನ್ನೋ ಮಾತನ್ನ ಹೇಳ್ತಿದ್ರು, ಅನ್ನೋ ಮಾತನ್ನ ಹೇಳ್ತಿದ್ರು. ಅದೇನೋ ಅವ್ರ ನಿಮಿತ್ತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಕನ್ಸು ಹೇಗಿತ್ತು? ಇನ್ನೊಂದು ಪ್ರಶ್ನೆ ಇದೆ. ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಇದು ಒಂದು ರಾಜಕೀಯ ಷಡ್ಯಂತ್ರ. ಈ ರಾಜಕೀಯ ಷಡ್ಯಂತ್ರದಲ್ಲಿ ಕೇಂದ್ರದ ಚುನಾವಣಾ ಅಧಿಕಾರಿಗಳು, ರಾಜ್ಯದ ಚುನಾವಣಾಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದಾಗ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತೇವೆ. ಯಾಕಂದರೆ ಅವತ್ತು ಚುನಾವಣೆಯ ದಿವಸ ಈ ಯಾವುದೇ ಸಮಸ್ಯೆಗಳಿಲ್ಲ. ಅವತ್ತು ನಮ್ಮ ಚಿಕ್ಕಮಗಳೂರು ರಾಜೇಗೌಡರು ಬರಬೇಕು ಎಲೆಕ್ಷನ್ ಏಜೆಂಟ್ ಆಗಿ ಅಲ್ಲೇ ಇದ್ದರೂ ಕೂಡ ನ್ಯೂಸ್ ಗಮನಕ್ಕೆ ಬರಲಿಲ್ಲ, ಯಾರು ಗಮನಕ್ಕೂ ಬರಲಿಲ್ಲ. ಈಗ
ಮರು ಎಣಿಕೆಯಲ್ಲಿ ಇನ್ವ್ಯಾಲಿಡ್ ಅಂತ ಆಗೋದ್ರ ಬಗ್ಗೆ ಸ್ವಲ್ಪ ರಾಜಕೀಯ ಷಡ್ಯಂತ್ರ ಮತ್ತು ದುರುದ್ದೇಶಪೂರ್ವಕವಾಗಿ ಚುನಾವಣಾ ಆಯೋಗ ಮಾಡಿದೆ. ಆಮೇಲೆ ಸತೀಶ್ ಅವರು ಹೇಳಿದಾಗೆ ಅವತ್ತಿನ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿ ವೇದಮೂರ್ತಿಯವರೆಗೂ ಕೈವಾಡ ಇರಬೇಕು ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಕೆಲವು ಲೀಡರ್ಗಳು ಸಾರ್ವಜನಿಕ ಮಾತಾಡೋದಂತೂ ನಮ್ಗೆ ಯಾವುದೋ ಅಧಿಕಾರಿ ಸೂಕ್ತವಾಗಿ ಹೇಳಿದ್ದಾರೆ, ವೋಟರ್ ವೋಟ್ ಬಗ್ಗೆ ನೀವು ಹೋದರೆ ಖಂಡಿತ ನಿಮಗೆ ಜಯ ಆಗ್ತದೆ ಅಂತ ಹೇಳಿ. ಬಹುಶಃ ಯಾರು ಅವರಿಗೆ ಹೇಳಿದನ್ನು ಆ ಅಧಿಕಾರಿದೇ ಕೈವಾಡ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ. ನಮ್ಮ ಕಾರ್ಯಕರ್ತರು ಗೊಂದಲಿದ್ದಾರೆ. ಏನು ಶಾಸಕರು ಸಡನ್ ಆಗಿ ಬದಲಾವಣೆ ಆಯಿತು, ಈಗೆಲ್ಲ ಪೇಪರ್ಗಳು ನ್ಯೂಸಲ್ಲೆಲ್ಲ ಬ್ಯೂರಾಜಿಗೆ ಶಾಸಕ ಅಂತ ಬರ್ತಾಯಿದೆ ಅಂತ ಹೇಳಿ ತತ್ಕಾಲಿಕ ಇದು ನ್ಯಾಯಾಲಯದಲ್ಲಿ ಪುನಃ ಅದಕ್ಕೊಂದು ಹೋರಾಟ ಮಾಡ್ತಾರೆ. ಸದ್ಯದ ಹಿನ್ನಡೆ ಆಗಿದೆ. ಕಾರ್ಯಕರ್ತರು ಯಾರು ಜೊತೆಗಿಡದೆ ಪಕ್ಷದ ಜವಾಬ್ದಾರಿಯಲ್ಲಿ ಕೆಲಸ ನಿರ್ವಹಿಸಿ ಮುಂದಿನ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಸನ್ನದ್ಧರಾಗಬೇಕು ಅಂತೇಳಿ ಕಾರ್ಯಕರ್ತರಿಗೆ ಮನವಿ